ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ. ಸೊ ಜಸ್ಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವರ್ಕೌಟ್ ವೀಡಿಯೋಸ್ಗೋಸ್ಕರ, ಹೋಮ್ ವರ್ಕೌಟ್ ವೀಡಿಯೋಗೋಸ್ಕರ. ಸೊ ಇವತ್ತು ನಾನು ನಿಮಗೆ ಬೇಸಿಕ್ ಎಕ್ಸಸೈಸ್ ಗೈಡ್ ಮಾಡ್ತೀನಿ, ಯಾವ ಥರ ಮನೆಯಲ್ಲೇ ಕೂತ್ಕೊಂಡು ಬೇಸಿಕ್ ಎಕ್ಸಸೈಸ್ ಮಾಡಿ ಸ್ಟ್ರೆಂತ್ ಬಿಲ್ಡ್ ಮಾಡ್ಬೋದು ಅಂತ. ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಏನು ಪುಷ್ ಏನು ಪುಲ್ ಏನು ಅಂತ. ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ಲಾಸ್ಟ್ ವೀಡಿಯೋ ನೋಡ್ಕೊಳ್ಳಿ, ಪ್ರೀವಿಯಸ್ ವೀಡಿಯೋನ. ಸೊ ಫಸ್ಟು ನೀವು ಏನು ಮಾಡಬೇಕಂದ್ರೆ ಒಂದು ಸ್ಕ್ವಾಟ್ಸ್ ಮಾಡಬೇಕು. ಸೊ ನೀವು ಬಿಗಿನರ್, ನಿಮ್ಗೆ ಯಾರು ಗೈಡ್ ಮಾಡಲ್ಲ ಅಂದಾಗ ಈ ಜಸ್ಟ್ ವೀಡಿಯೋನ ಫಾಲೋ ಅಪ್ ಮಾಡಿ. ಮನೇಲಿ ಏನಾದರೂ ಲೈಕ್ ಕೂತ್ಕೊಂಡಿರುವ ನಿಮ್ಮ ಡೈನಿಂಗ್ ಟೇಬಲ್ ಬೆಂಚ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಬೆಂಚು ಆಗಿರ್ಬೋದು, ಆ ಬೆಂಚಲ್ಲಿ ನೀವು ಪ್ರಾಪರಾಗಿ ಸ್ಕ್ವಾಟ್ಸ್ ಮಾಡಬೇಕಾಗುತ್ತೆ. ಸ್ಕ್ವಾಟ್ಸ್ ಯಾವ ಥರ ಮಾಡೋದು ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಫಾಲೋ ಅಪ್ ಮಾಡಿ. ಸೊ ಫಸ್ಟ್ ಬಂದು ನೀವು ಏನು ಬೆಂಚ್ ಇದ್ದರೆ ಅಲ್ಲಿ ಕೂತ್ಕೊಂಡು ನಿಮ್ಮ ಫುಟ್ ಇಷ್ಟು ಪೊಸಿಷನ್ ಇರಲಿ, ಜಾಸ್ತಿ ಮುಂದೆ ಹೋಗಬೇಕು ಅಂತ ಹೇಳಲ್ಲ ನಾನು. ನಾರ್ಮಲಾಗಿ ಏನು ಕೂತ್ಕೋತೀರ ಅದೇ ಪೊಸಿಷನ್ ಇರಲಿ, ಓಕೆನಾ. ಇಷ್ಟು ಪೊಸಿಷನ್ ಇಟ್ಕೊಂಡು ನೀವು ಕೂತ್ಕೋಬೇಕು, ಓಕೆ. ಇಲ್ಲಿಂದ ಏನು ಮಾಡಬೇಕಂದ್ರೆ ಜಸ್ಟ್ ನಾರ್ಮಲಾಗಿ ಕೂತ್ಕೊಳ್ಳೋಕೆ ಹೋಗಬೇಡಿ, ಹಿಂಗೆ ಜಸ್ಟ್ ಸಿಟ್ ಮಾಡ್ಕೋಬೇಡಿ. ಏನು ಮಾಡಬೇಕಂದ್ರೆ ನಿಮ್ಮ ಹಿಪ್ನ, ಇದು ಹಿಪ್ ಪೊಸಿಷನು, ಹಿಪ್ನ ಬ್ಯಾಕಿಗೆ ಲೈಟಾಗಿ ಪುಷ್ ಮಾಡಿ ಕೂತ್ಕೊಂಡು ಎದ್ದೇಳಿ ಸ್ಲೋ. ಸೊ ಮೇಲೆ ಬರ್ತಾ ಗ್ಲೂಟ್ಸ್ನ ಸ್ಕ್ವೀಸ್ ಮಾಡಬೇಕು, ಓಕೆ. ಸೊ 1 2 3 4 5 6 7 8. ಸೊ ಹೇಳಿದ ಮರಿಬೇಡಿ, ಹಿಪ್ ಮೂಮೆಂಟು, ಹಿಪ್ನ ಬ್ಯಾಕಿಗೆ ಪುಷ್ ಮಾಡಿ ಕೂತ್ಕೋಬೇಕು. ಸೊ ನಾರ್ಮಲ್ ಸಿಟ್ಟಿಂಗ್ ಮತ್ತು ಹಿಪ್ನ ಬ್ಯಾಕಿಗೆ ಪುಷ್ ಮಾಡಿ ಕೂರೋದೆರಡು ಡಿಫ್ರೆಂಟ್ ಬರುತ್ತೆ. ಸೊ ನೀವು ಹಿಪ್ನ ಯಾವಾಗ ಬ್ಯಾಕಿಗೆ ಪುಷ್ ಮಾಡಿ ಕೂತ್ಕೊಳ್ಳೋವಾಗ ನಿಮ್ಮದು ನೀ ಜಾಸ್ತಿ ಮುಂದೆ ಹೋಗಲ್ಲ, ಓಕೆನಾ. 10 ಕೌಂಟ್ಸ್ ಆಯಿತಾ. ಜಸ್ಟ್ ರೆಸ್ಟ್ ತೊಗೊಳ್ಳಿ, 1 to 2 minutes ರೆಸ್ಟ್ ತೊಗೊಂಡು ಆಮೇಲೆ ಮತ್ತೆ ಇದೊಂದು 2 to 3 ಸೆಟ್ಸ್ ಮಾಡಿ. ಸೊ ನೀವು ಬಿಗಿನರ್ ಅಂದರೆ ಫಸ್ಟ್ ಟೈಮ್ ಜಸ್ಟ್ 2 ಸೆಟ್ಸ್ ಮಾಡಿ. ಸೊ ಕೌಂಟ್ಸ್ ಬಂದು 10 to 12, ಸೊ 15 ಒಳಗಡೆ ಒಂದು 2 ಸೆಟ್ಸ್ ಮಾಡಬೇಕು. ಈಚ್ ಸೆಟ್ಟಿಗೆ ಒಂದು 1 to 2 minutes ರೆಸ್ಟ್ ತೊಗೊಳ್ಳಿ. ಸೊ ಇದು 3 ಸೆಟ್ಸ್ ನಿಮಗೆ ಮಾಡ್ಕೋಬೋದು. ನಿಮಗೆ ಲೋವರ್ ಸ್ಪೈನ್ ಇಶ್ಯೂ, ಏನಾದರೂ ಡಿಸ್ಕ್ ಬಲ್ಜ್ ಇದ್ದರೆ ಈ ಥರ ಸ್ಕ್ವಾಟ್ಸ್ ಮಾಡುವಾಗ ನೀವು ನಿಮ್ಮ ಒಂದು ಪ್ರಾಪರ್ ಗೈಡ್ ಥ್ರೂ ಫಾಲೋ ಮಾಡೋಕ್ಕೋಗಿ. ಸೊ ಸುಮ್ಮನೆ ಪುಷ್ ಮಾಡಿ ಏನಾದರೂ ಹೆಲ್ತ್ ಇಶ್ಯೂಸ್ ಮಾಡಿಕೊಂಡ್ರೆ ಯಾರು ರೆಸ್ಪಾನ್ಸಿಬಲ್ ಆಗೋಲ್ಲ. ಸೊ ಇದು ಯಾರಿಗೆ ಕೊಡ್ತಾ ಇದ್ದೀನಿ ಅಂದರೆ ಪ್ರಾಪರ್ ಏನು ಲೋವರ್ ಬ್ಯಾಕ್ ಸ್ಪೈನಿಗೆ ಏನು ಇಶ್ಯೂಸ್ ಇಲ್ಲ, ಏನು ತೊಂದರೆ ಇಲ್ಲ ಅಂತ ಅವರಿಗೆ ಮಾತ್ರ ಈ ವಿಡಿಯೋಸ್ ನಾನು ಹಾಕ್ತಿರೋದು. ಸೊ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಟ್ರೈನರ್ ಇಲ್ಲ ಯಾರಾದರೂ ಅಡ್ವೈಸ್ ತೊಗೊಂಡು ಆಮೇಲೆ ಫಾಲೋ ಅಪ್ ಮಾಡಿ. ನೆಕ್ಸ್ಟ್ ಬಂದು ಪುಷಪ್ಸು. ಸೊ ಪುಷಪ್ಸು ನಿಮ್ಮ ಕೈಯಲ್ಲಿ ನಾರ್ಮಲ್ ಪುಷಪ್ ಮಾಡೋಕ್ಕೆ ಆಗಲ್ಲ, ಕಷ್ಟ ಅಂದರೆ ನಿಮ್ಮ ಬಾಡಿಯಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಅರ್ಥ. ಸೊ ಮಸಿಲ್ ಮಾಸ್ ಇದ್ದರೆ ನಿಮ್ಗೆ ಒಂಚೂರು ಟ್ರೈ ಮಾಡ್ಬೋದು, ಮಸಿಲ್ ಇಲ್ಲ ಅಂದರೆ ನಿಮಗೆ ಒಂದು ಪುಷಪ್ ಹೊಡಿಯೋಕ್ಕೂ ಆಗಲ್ಲ. ಸೊ ಥಿಂಕ್ ಮಾಡಿ ಎಷ್ಟು ವೀಕ್ ಇದ್ದೀರಾ ಅಂತ, ಓಕೆ. ಪುಷಪ್ ಹೆಂಗೆ ಮಾಡೋದು ಅಂತ ನೋಡೋದು ಬನ್ನಿ. ಇದು ಬಂದು ವಾಲ್ ಪುಷಪ್ಪು. ಯಾವುದಾದ್ರು ವಾಲ್ ತೊಗೊಳ್ಳಿ, ಸ್ವಲ್ಪ ಸ್ಟ್ರೈಟ್ ನಿಂತ್ಕೋಬೇಡಿ, ಲೈಟಾಗಿ ಲೀನ್ ಆಗಬೇಕು. ಲೀನ್ ಆಗ್ತಾ ನಿಮ್ಮದು ಕೈ ಬಂದು ರಿಸ್ಟ್ನ ಲೈಟಾಗಿ ರೊಟೇಟ್ ಮಾಡಿ, ತುಂಬ ವೈಟ್ ತೊಗೋಬೇಡಿ, ಲೈಟಾಗಿ ರೊಟೇಟ್ ಮಾಡಿ. ಕೈ ಬಂದು ನಿಮ್ಮ ಚೆಸ್ಟ್ ಲೆವೆಲ್ ಇರಬೇಕು. ಆಮೇಲೆ ಸ್ವಲ್ಪ ಚೆಸ್ಟ್ ಅಪ್ ಮಾಡಿ, ಬ್ರೀತ್ ಮಾಡಿ ಡೌನ್ ಹೋಗಬೇಕು, ಮೇಲೆ ಬರ್ತಾ ಬ್ರೀತ್ ಔಟ್. ಸೊ ಇದು ವಾಲ್ ಪುಷಪ್ಪು. ಸೊ ನೀವು ತುಂಬ ಬಿಗಿನರ್, ನಿಮಗೆ ಸ್ಟ್ರೆಂತೇ ಇಲ್ಲ ಅಂದಾಗ ಈ ಥರ ಒಂದು 15 to 20 reps ಹೊಡಿಬೋದು. ಸೊ ಇದೆಷ್ಟು ಸೆಟ್ ಮಾಡಬೇಕಂದ್ರೆ 3 to 4 ಸೆಟ್ಸು ಮಾಡ್ಬೋದು. ನೀವು ಕಂಪ್ಲೀಟ್ ಬಿಗಿನರ್ ಅಂದರೆ 3 ಸೆಟ್ಸ್ ಮಾಡಿ, ತೊಂದರೆ ಇಲ್ಲ. ಇದು ಅಷ್ಟು ಇಂಟೆನ್ಸಿಟಿ ಇಲ್ಲ, ಲೋ ಇಂಟೆನ್ಸಿಟಿ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ಫಿಟ್ನೆಸ್ಸಲ್ಲಿ ಮೇಯ್ನು ಯಾವಾಗಲೂ ನಿಮ್ಮ ಶೋಲ್ಡ್ರ್ ಇಂಪಾರ್ಟೆಂಟು. ಶೋಲ್ಡ್ರಿಗೆ ಏನೇನು ಎಕ್ಸಸೈಸ್ ಮಾಡಬೇಕು ಅಂತೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅದಾದಮೇಲೆ ನಿಮಗೆ ಮೇನ್ ಗೊತ್ತಾಗಬೇಕಿರೋ ಇದು ಬಾಡಿಯಲ್ಲಿ 3-4 ಆಪ್ಷನ್ ಹೇಳ್ಕೊಡ್ತೀನಿ. ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಶೋಲ್ಡ್ರನ್ನ ರೈಸ್ ಮಾಡಿದ್ರೆ ಎಲಿವೇಶನ್ ಅಂತಾರೆ, ಡೌನ್ ಮಾಡಿದ್ರೆ ಡಿಪ್ರೆಷನ್ ಅಂತಾರೆ, ಬ್ಯಾಕಿಗೆ ಪುಲ್ ಮಾಡಿದಾಗ ಇದನ್ನ ರಿಟ್ರಾಕ್ಟ್ ಅಂತಾರೆ, ಮುಂದೆಗೆ ಬಿಟ್ಟರೆ ಪ್ರೊಟ್ರಾಕ್ಷನ್ ಅಂತಾರೆ. ಸೊ ಈ 4 ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಒಂದೊಂದು ಎಕ್ಸಸೈಸಲ್ಲಿ ನಾನು ಇದು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ರಿಟ್ರಾಕ್ಷನ್ ಏನು, ಪ್ರೊಟ್ರಾಕ್ಷನ್ ಏನು, ಡಿಪ್ರೆಷನ್ ಏನು, ಎಲಿವೇಶನ್ ಏನು, ಇದೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಸೊ ಅದ್ರ ಬಗ್ಗೆ ನಾಲೆಜ್ ಇರಲಿ. ನೆಕ್ಸ್ಟ್ ಬಂದು ಇಂಕ್ಲೈನ್ ಪುಷಪ್ಪು. ಇಂಕ್ಲೈನ್ ಪುಷಪ್ ಹೆಂಗೆ ಮಾಡೋದಂದರೆ, ನಿಮ್ಮ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸ್ಟೇರ್ಸ್ ಇರುತ್ತೆ. ಸೊ ಫಸ್ಟ್ ಸ್ಟೇರ್ ಇಷ್ಟ ಇಟ್ಟಿದ್ರೆ ತೋರಿಸ್ಕೊಡ್ತೀನಿ. ಫಸ್ಟು ಸ್ಟೇರ್ ಬಂದು ಇಷ್ಟ ಇಟ್ಟಿದ್ರೆ ಸೆಕೆಂಡ್ ಇಷ್ಟು ಇರುತ್ತೆ, ಥರ್ಡ್ ಇಷ್ಟು ಇರುತ್ತೆ, ಫೋರ್ತ್ ಇಷ್ಟು ಇರುತ್ತೆ. ಸೊ ನೀವು 4th ಸ್ಟಾರ್ಟ್ ಮಾಡಿ.
4th ಈಸಿ ಇದೆ ಅಂದರೆ 3rd ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಎಕ್ಸಾಂಪಲಿಗೆ ಬಂದು ನಾನೀಗ ಬೆಂಚ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಟೇರಿಗೆ ಕಂಪೇರ್ ಮಾಡಿದಾಗ ಒಂದು 2 to 3 ಲೆವೆಲ್ ಬರುತ್ತೆ ಸ್ಟೆಪ್ಸು. ಸೊ ಅಲ್ಲಿ ಇಟ್ಕೊಂಡು ಒಂಚೂರು ಬ್ಯಾಕ್ ಬನ್ನಿ, ಪುಷ್ ಮಾಡಿ ಮೇಲೆ ಹೋಗಬೇಕು. ಸೊ ಬ್ರೀತ್ ಮಾಡಿ ಡೌನ್ ಹೋಗಿ ಮೇಲೆ ಬರ್ತಾ ಬ್ರೀತ್ ಔಟ್. ಸೊ ಬ್ರೀತ್ ಇನ್ ಬ್ರೀತ್ ಔಟ್ ಟೆಕ್ನಿಕ್ ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ. ಸೊ ಡೌನ್ ಆದಾಗ ಬ್ರೀತ್ ಇನ್ ಮಾಡಿ ಡೌನ್ ಹೋಗಿ ಮೇಲೆ ಬರ್ತಾ ಬ್ರೀತ್ ಔಟ್. ಸೊ ತುಂಬ ಕಷ್ಟ ಇದೆಯಾ? ಫಸ್ಟ್, ಸೆಕೆಂಡ್, 3rd ಸ್ಟೇರ್ ಅಲ್ಲ, 4th ಸ್ಟೇರಿಗೆ ಇಟ್ಕೊಳ್ಳಿ. ಸೊ ಎಷ್ಟು ಎಲಿವೇಟ್ ಆಗುತ್ತೋ ಅಷ್ಟು ನಿಮಗೆ ಈಸಿ ಆಗುತ್ತೆ. ಪುಷಪ್ ಹೊಡಿಬೇಕಂದ್ರೆ ಫಸ್ಟ್ ಬಂದು ವಾಲ್ ಪುಷಪ್ಪು. ವಾಲ್ ಪುಷಪ್ ಈಸಿ ಇದೆಯಾ? ಲೈಕ್ ನೀ ಪುಷಪ್ ಮಾಡಿ, ನೀ ಪುಷಪ್ ಬೇಡ, ಇಂಕ್ಲೈನ್ ಪುಷಪ್ ಮಾಡಿ. ಇಂಕ್ಲೈನ್ ಪುಷಪ್ ಈಸಿ ಇದೆಯಾ? ಒಂದು ಮ್ಯಾಟ್ ಹಾಕ್ಕೊಳ್ಳಿ, ಮ್ಯಾಟ್ ಹಾಕ್ಕೊಂಡು ನೀ ಪುಷಪ್ ಮಾಡಿ. ನೀ ಪುಷಪ್ ಹೆಂಗೆ ಮಾಡಬೇಕಂದ್ರೆ ಕೆಳಗಡೆ ಮಲ್ಕೊಳ್ಳಿ, ಮಲ್ಕೊಂಡು ಕಾಲನ್ನ ಮಡ್ಚ್ಬಿಟ್ಟು ಎತ್ಕೋಬೇಕು, ಕೈ ಬಂದು ಚೆಸ್ಟ್ ಲೆವೆಲು, ಇನ್ನು ಪುಷ್ ಮಾಡಿ ಡೌನ್ ಬನ್ನಿ. ಸೊ ಸೇಮ್ ಮರಿಬೇಡಿ, ಬ್ರೀತ್ ಮಾಡಿ ಮೇಲೆ ಹೋಗ್ತಾ ಬ್ರೀತ್ ಔಟ್ ಮಾಡಬೇಕು. ಸೊ ಬ್ರೀತ್ ಇನ್ ಬ್ರೀತ್ ಔಟ್ ಟೆಕ್ನಿಕ್ ಹೆಂಗೆ ಅಂದರೆ, ನೀವು ಬ್ರೀತ್ ಔಟ್ ಮಾಡುವಾಗ ನಿಮ್ಮ ಕೋರ್ ಮಸಲ್ಲು ಫುಲ್ ಬ್ರೀತ್ ಅಲ್ಲಿ ಲೈಕ್ ಕೋರ್ ಮಸಲ್ ಅಂತಲ್ಲ, ಬ್ರೀತ್ ಔಟ್ ಮಾಡಿದಾಗ ನಿಮ್ಮ ಹೊಟ್ಟೆಯಲ್ಲಿ ಆಕ್ಸಿಜನ್ ಇಟ್ಕೋಬಾರ್ದು. ಸೊ ನೀವು ಫಾರ್ ಎಕ್ಸಾಂಪಲ್ ಸಿಂಪಲಾಗಿ ಹೇಳ್ಕೊಡ್ತೀನಿ. ನೀವು ಬಾವಿಯಲ್ಲಿ ಇಲ್ಲ ನೀರಲ್ಲಿ, ಬಾವಿಯಲ್ಲ ಸಾರಿ, ನೀವು ನೀರೊಳಗಡೆ ಇಳಿತಾ ಇದ್ದೀರ ಅಂತ ಇಟ್ಕೊಳ್ಳಿ. ನೀರಲ್ಲಿ ಇಳಿದಾಗ ನೀವು ಬ್ರೀತ್ ಮಾಡದೆ ಇಳಿತೀರಾ? ಇಲ್ಲ, ಬ್ರೀತ್ ಮಾಡಿ ಇಳಿತೀರಾ. ಯಾಕೆ? ಸತ್ತೋಗ್ತೀರಾ. ಸೊ ಹಂಗೆ ನೀವು ಏನಾದರೂ ಒಂದು ಎಕ್ಸಸೈಸ್ ಮಾಡುವಾಗ ಬ್ರೀತಿ ಟೆಕ್ನಿಕ್ ಇಂಪಾರ್ಟೆಂಟು. ಸ್ಕ್ವಾಟ್ಸ್ ಮಾಡುವಾಗ ಏನು ಮಾಡ್ತೀರಾ? ಬ್ರೀತ್ ಮಾಡಿ ಸ್ಕ್ವಾಟ್ಸ್ ಮಾಡಬೇಕು, ಮೇಲೆ ಬರ್ತಾ ಬ್ರೀತ್ ಔಟು. ಸೊ ಅದೇ ಥರ ಪುಷಪ್ ಮಾಡುವಾಗ ನೀವು ಮೇಲೆ ಬರ್ತಾ ಬ್ರೀತ್ ಔಟ್ ಮಾಡಬೇಕು. ಸಿಂಪಲ್ಲು. ಮಸಲ್ನ ಕಾಂಟ್ರಾಕ್ಟ್ ಮಾಡುವಾಗ ಬ್ರೀತ್ ಔಟ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ, ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಬಿಗಿನರ್ಗೆ ಸ್ಟ್ರೆಂತ್ ಬಿಲ್ಡ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಿಮಗೂ ಚೇಂಜಸ್ ತೊಗೊಂಬರ್ಬೇಕು, ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡೋದಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೊಳ್ಳಿ, ಕೋಚ್ ಆಶಿಕ್ ಅಂತ. ಆಮೇಲೆ ನೆಕ್ಸ್ಟು ಕೇಬಲ್ ಎಕ್ಸಸೈಸ್ ನಾನು ಹೇಳ್ಕೊಡ್ತೀನಿ, ರೆಸಿಸ್ಟೆನ್ಸಲ್ಲಿ ಯಾವ ಥರ ಎಲ್ಲ ವರ್ಕೌಟ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ. ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.